ಎಲ್ಲರಿಗೆ ನಮಸ್ಕಾರವನ್ನು ತಿಳಿಸುತ್ತಾ ಇಂದು ದಿನಾಂಕ 13/8/2025ರಂದು ಸರ್ಕಾರಿ ಪ್ರೌಢಶಾಲೆಯ ಇಜೇರಿಯಲ್ಲಿ ಒಂದು ವಿದ್ಯಾರ್ಥಿಗಳ ಚುನಾವಣೆ ಆಯೋಜಿಸಲಾಗಿದೆ. ಈ ಒಂದು ಚುನಾವಣೆಯು ನಮ್ಮ ಪ್ರಜಾಪ್ರಭುತ್ವದ ಎಷ್ಟೊಂದು ಮಹತ್ವವಾಗಿದೆ ಅಂತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದುಕೊಟ್ಟಂಥ ಒಂದು ಸಂವಿಧಾನದಲ್ಲಿ ನಮ್ಮ ಸಂವಿಧಾನದ ಪ್ರಜೆಗಳಿಗೆ ಯಾವ ರೀತಿ ಹಕ್ಕಿದೆ, ಆ ಹಕ್ಕನ್ನು ಯಾವ ರೀತಿ ಮುಂದೆ ಚಲಾವಣೆ ಮಾಡಬೇಕಂತ ವಿದ್ಯಾರ್ಥಿ ಒಂದು ಜೀವನದಲ್ಲಿ ಒಂದು ತಳಮಟ್ಟದಲ್ಲಿ ಒಂದು ಸಣ್ಣ ಒಂದು ಈ ವಿದ್ಯಾರ್ಥಿ ಜೀವನದಲ್ಲಿ ವಿದ್ಯಾರ್ಥಿಗಳು ಯಾವ ರೀತಿ ನಾವು ಮುಂದೆ ಪ್ರಜಾಪ್ರಭುತ್ವವನ್ನು ನಡೆಸ್ಕೊಳ್ಬೇಕು. ಇವತ್ತಿನ ಯುವಕರೇ ಮುಂದಿನ ಪ್ರಜೆಗಳ ಮುಂದಿನ ನಮ್ಮ ಸಮಾಜ ಸೇವಕರು, ಅದೇ ರೀತಿ ನಮ್ಮ ವಿದ್ಯಾರ್ಥಿಗಳು ಇವತ್ತಿನ ಮುಂದಿನ ನಮ್ಮ ಸಮಾಜದ ಒಂದು ಪೀಳಿಗೆಯಲ್ಲಿ ಸಮಾಜದ ಉದ್ಧಾರಕ್ಕೆ ಇವತ್ತಿನ ಪ್ರಜೆಗಳಾಗಿ ಮತ್ತು ಮುಂದೆ ನಮ್ಮ ದೇಶವನ್ನು ಮುನ್ನಡೆಸುವುದಕ್ಕಾಗಿ ಒಂದು ಹಕ್ಕನ್ನು ಕುರಿತು ಈ ಹಕ್ಕನ್ನು ಮನಸ್ಸಿಗೆ ನಮ್ಮ ಸರ್ಕಾರಿ ಪ್ರೌಢಶಾಲೆಯ ಎಲ್ಲ ಸಿಬ್ಬಂದಿ ವರ್ಗದವರಿಗೆ ಮತ್ತು ವಿದ್ಯಾರ್ಥಿಗಳನ್ನು ವಂದಿಸುತ್ತಾ ಇಲ್ಲೇ ನಾನು ಎರಡು ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಎಲ್ಲ ನನ್ನ ಆತ್ಮೀಯ ಬಂಧುಗಳಿಗೆ ನಮಸ್ಕಾರ. ಬಂಧುಗಳೇ, ಇವತ್ತು ದಿನಾಂಕ 13/8/2025ರಂದು ವಿಜೇರಿಯ ಒಂದು ಸರ್ಕಾರಿ ಪ್ರೌಢಶಾಲೆಯಲ್ಲಿ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಕಾರ್ಯಕ್ರಮ ಅಂದರೆ ಏನು? ಮತ್ತು ಮತ ಚಲಾಯಿಸುವ ಕಾರ್ಯಕ್ರಮ. ಮೊಟ್ಟ ಮೊದಲನೇದಾಗಿ ದೇಶ ಸ್ವಾತಂತ್ರ್ಯ ಬಂದು 78 ವರ್ಷ ಕಾಲಿಟ್ಟಿದ್ದು ಕೂಡ ಯಾರು ಇಂಥ ಕಾರ್ಯಕ್ರಮ ಇಟ್ಕೊಂಡಿದ್ದಿಲ್ಲ. ಇವತ್ತು ಮೊಟ್ಟ ಮೊದಲನೇದಾಗಿ ಇಟ್ಕೊಂಡಿರ್ತಕ್ಕಂಥ ಒಂದು ದೊಡ್ಡ ಕಾರ್ಯಕ್ರಮ. ನಾವು ಎಲ್ಲ ಇಲ್ಲಿ ಸರ್ಕಾರಿ ಪ್ರೌಢಶಾಲೆಯ ಎಲ್ಲ ಗುರುಗಳಿಗೆ ನಾನು ಮೊದಲನೇದಾಗಿ ಅವರಿಗೆ ನಾನು ಸ್ವಾಗತವನ್ನು ಕೊಡ್ತೀನಿ. ಈ ಸಂವಿಧಾನ ಒಂದು, ಭಾರತ ಒಂದು, ಮತ ಒಂದು ಅಂತೇಳಿ ಇವತ್ತೇನು ಆದೇಶ ಕೊಟ್ಟಿದ್ದೀರಿ ಅದಕ್ಕೆ ನಾವೆಲ್ಲರೂ ಒಪ್ಕೊಂಡು ಇವತ್ತು ಮತಗಳನ್ನು ಚಲಾಯಿಸ್ತಿದ್ದೀವಿ. ಹಿಂದಿನ ಪೀಳಿಗೆ ಮಕ್ಕಳಿಗೆ ವಿಷಯಾರ್ಥನ ಏನು ಮಾಡಿದ್ದಾರೆ ಭಾಳ ಒಳ್ಳೆಯದಂತಕ್ಕಂಥ ಮಾತನ್ನು ಹೇಳುತ್ತಾ ನನಗೆ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕಾಗಿ ಎಲ್ಲರಿಗೆ ವಂದಿಸಿ ನನ್ನ ಮಾತುಗಳನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ದೇಶ.